ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ 2026-27ನೇ ಸಾಲಿಗಾಗಿ 6ನೇ ತರಗತಿಯ ನವೋದಯ ಎಕ್ಸಾಮ್ಗಾಗಿ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಿ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗಾಗಿ ಕನ್ನಡ ಭಾಷಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ, ಉತ್ತರಗಳನ್ನು ನಾನು ಯಾವ ರೀತಿಯಾಗಿ ಸಾಲ್ವ್ ಮಾಡಿಕೊಡ್ಬೇಕು ಎನ್ನುವುದನ್ನು ಸಿಂಪಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ತಾವುಗಳು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳುತ್ತಾ ಓಕೆ, ಲೆಟ್ಸ್ ಬಿಗಿನ್ ದ ವಿಡಿಯೋ. ಇಲ್ಲಿ ಮೊದಲಿಗೆ ನಾವು ಗದ್ಯ ಭಾಗವನ್ನು ಅಥವಾ ಪ್ಯಾರಾಗ್ರಾಫನ್ನು ಫಸ್ಟ್ ಒಂದು ಸಾರಿ ಓದ್ಕೊಳ್ಬೇಕಾಗುತ್ತೆ. ತದನಂತರ ಉತ್ತರಗಳನ್ನು, ಅಲ್ಲಿ ಪ್ರಶ್ನೆಗಳು ಏನಿದಾವ ಅನ್ನೋದನ್ನ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು ವಾಕ್ಯವೃಂದ: ಧಾನ್ಯಗಳು, ಬೇಳೆಗಳು, ತರಕಾರಿಗಳು, ಹಣ್ಣುಗಳು, ಬೀಜಗಳು, ಸಾಂಬಾರ ಪದಾರ್ಥಗಳು, ಹುಲ್ಲು, ಆಶ್ರಯ ಮತ್ತು ನಾರುಗಳು, ಹೀಗೆ ಗಿಡಗಳು ಮನುಷ್ಯನಿಗೆ ನಾನಾ ವಿಧವಾಗಿ ಉಪಯುಕ್ತವಾಗಿವೆ. ಅವು ಸೂರ್ಯನನ್ನು ನೇರವಾಗಿ ತಡೆದು ಸೂರ್ಯಕಿರಣಗಳನ್ನು ಸೋಸಿ ತಂಪಾದ ನೆರಳನ್ನು ಒದಗಿಸುತ್ತವೆ. ಅವು ಗಾಳಿಯ ಒತ್ತಡವನ್ನು ಮತ್ತು ದಿಕ್ಕನ್ನು ಹತೋಟಿ ಮಾಡುತ್ತವೆ. ಅವು ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ತೆಗೆದುಕೊಳ್ಳುತ್ತವೆ ಮತ್ತು ಪರಿಸರ ಆರೋಗ್ಯಕ್ಕಾಗಿ ಆಮ್ಲಜನಕವನ್ನು ಒದಗಿಸುತ್ತವೆ. ಅವು ತೇವಾಂಶವನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತವೆ ಮತ್ತು ನಮ್ಮ ಪರಿಸರವನ್ನು ಆನಂದದಾಯಕವನ್ನಾಗಿ ಮಾಡುತ್ತವೆ. ಅವು ಹೊಗೆ ಮತ್ತು ಧೂಳು ನಮ್ಮನ್ನು ತಲುಪುವುದನ್ನು ತಡೆಯುತ್ತವೆ ಮತ್ತು ಹಲವು ಹಾನಿದಾಯಕ ಅನಿಲಗಳನ್ನು ಹೀರಿ ಗಾಳಿಯನ್ನು ಶುದ್ಧಗೊಳಿಸುತ್ತವೆ. 500 ಚದರ ಮೀಟರ್ ಹಸಿರು ಪ್ರದೇಶವು ದೊಡ್ಡ ಪಟ್ಟಣ ಮತ್ತು ಕೈಗಾರಿಕಾ ಪ್ರದೇಶಗಳಲ್ಲಿನ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರಿಕ್ ಆಕ್ಸೈಡ್ ಅನ್ನು 70% ಕಡಿಮೆಗೊಳಿಸುತ್ತವೆ ಎಂದು ಅಂದಾಜಿಸಲಾಗಿದೆ. ಹೀಗೆ ಹಲವು ರೀತಿಯಲ್ಲಿ ಗಿಡಗಳು ಪ್ರಾಕೃತಿಕವಾದ ಮತ್ತು ವೆಚ್ಚರಹಿತವಾದ ಹವಾನಿಯಂತ್ರಣ ಯಂತ್ರಗಳಂತೆ ಕೆಲಸ ಮಾಡುತ್ತವೆ. ಈ ರೀತಿ ಒಂದು ಸಾರಿ ನೀಟಾಗಿ ಗದ್ಯ ಭಾಗವನ್ನು ಓದ್ಕೊಳ್ಬೇಕು. ತದನಂತರ ಕೊಟ್ಟಿರುವ ಗದ್ಯ ಭಾಗಕ್ಕೆ ಪ್ರಶ್ನೆಗಳು ಯಾವಿದಾವು ಮತ್ತು ಯಾವ ರೀತಿಯಾಗಿ ಆನ್ಸರ್ ಮಾಡಬೇಕು ಅನ್ನೋದನ್ನ ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು ತಾವುಗಳು ಕೂಡ ಮೊದಲನೇ ಪ್ರಶ್ನೆ ನೋಡಿ, ನಾವು ಗಿಡಗಳಿಂದ ಏನನ್ನು ಪಡೆಯುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ 4 ಆಪ್ಷನ್ಸ್ಗಳಿವೆ ನೋಡ್ಬೋದು: ಗೋಧಿ, ಮಾವು, ಬಾದಾಮಿ, ಕಾರ್ಬನ್ ಡೈಆಕ್ಸೈಡ್. ನೋಡ್ಬೋದು ಈ ಪ್ರಶ್ನೆ ಪತ್ರಿಕೆ ಇದೆಯಲ್ಲ, 5ನೇ ತರಗತಿ ಓದ್ತಿರುವಂತಹ ವಿದ್ಯಾರ್ಥಿಗಳಿಗಾಗಿ ನಾವು ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ. ಇವು ಇಲ್ಲಿ ಸಣ್ಣ ವಿದ್ಯಾರ್ಥಿಗಳಿಗೆ ಅಂದರೆ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ಕ್ವಶನ್ ಪೇಪರ್ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಇದು ದೊಡ್ಡವರಿಗೆ ಇದು ಸರಳ ಅನಿಸ್ಬೋದು. ಅದಕ್ಕೋಸ್ಕರ ನಾವು ಆ ವಿದ್ಯಾರ್ಥಿಗಳ ಲೆವೆಲ್ ಇಲ್ಲಿ ವಿಷಯವನ್ನು ಹೇಳ್ತಾ ಇರ್ತೀನಿ. ಸೊ ಇಲ್ಲಿ ನೋಡ್ಬೋದು, ನಾವು ಗಿಡಗಳಿಂದ ಡ್ಯಾಶ್ ಅನ್ನು ಪಡೆಯುವುದಿಲ್ಲ ಅಂತಿದೆ: ಗೋಧಿ, ಮಾವು, ಬಾದಾಮಿ, ಕಾರ್ಬನ್ ಡೈಆಕ್ಸೈಡ್. ಇಲ್ಲಿ ನೋಡ್ಬೋದು ತಾವು ಕೂಡ ನಾವು ಗಿಡಗಳಿಂದ ಗೋಧಿಯನ್ನು ಪಡೆಯುತ್ತೇವೆ, ಮಾವನ್ನು ಪಡೆಯುತ್ತೇವೆ, ಬಾದಾಮಿಯನ್ನು ಕೂಡ ಪಡೆಯುತ್ತೇವೆ, ಆದರೆ ಕಾರ್ಬನ್ ಡೈಆಕ್ಸೈಡ್ ನಾವು ಪಡೆದುಕೊಳ್ಳುವುದಿಲ್ಲ, ಯಾಕೆಂದ್ರೆ ಅವು ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರ್ಕೊಳ್ತವೆ. ಇಲ್ಲಿ ವಾಕ್ಯದಲ್ಲಿ ನೋಡ್ಬೋದು, ಇಲ್ಲಿ ಅವು ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ತೆಗೆದುಕೊಳ್ಳುತ್ತವೆ ಅಂತ ಹೇಳಿದ್ದಾರೆ. ನೋಡ್ಬೋದು, ಹಾಗಾಗಿ ಅವು ನಮಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ತೆಗೆದುಕೊಂಡು ಆಮ್ಲಜನಕವನ್ನು ಕೊಡ್ತವೆ. ಹಾಗಾಗಿ ಇಲ್ಲಿ ಆಪ್ಷನ್ ಯಾವುದಾಗುತ್ತೆ ಅಂದ್ರೆ ಇಲ್ಲಿ ಇದೆಲ್ಲ ಡಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ 82ನೇ ಪ್ರಶ್ನೆ ನೋಡಿ, ಗಿಡಗಳು ತಂಪಾದ ನೆರಳಿನ ಜಾಗವನ್ನು ಹೇಗೆ ಒದಗಿಸುತ್ತವೆ? ನೋಡ್ಬೋದು, ಇಲ್ಲಿ ಎ ಸೂರ್ಯನ ನೇರ ಕಿರಣಗಳನ್ನು ತಡೆಯುವುದರಿಂದ, ಬಿ ಗಾಳಿಯ ದಿಕ್ಕನ್ನು ಹತೋಟಿಯಲ್ಲಿಡುವುದರಿಂದ, ಸಿ ಹೊಗೆ ಮತ್ತು ಧೂಳನ್ನು ನಿಲ್ಲಿಸುವುದರಿಂದ, ಡಿ ವಾತಾವರಣಗಳಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ತೆಗೆದುಕೊಳ್ಳುವುದರಿಂದ. ಸೊ ನಾವಿಲ್ಲಿ ಇಲ್ಲಿ ಪ್ರಶ್ನೆಗಳನ್ನು ನೋಡಿದ್ವಿ, ಹಾಗಾದ್ರೆ ಇಲ್ಲಿ ವಾಕ್ಯವನ್ನು ನೋಡ್ತಾ ಹೋಗ್ಬೋದು. ಇಲ್ಲಿ ನೋಡಿ, ಅವು ಸೂರ್ಯನನ್ನು ನೇರವಾಗಿ ತಡೆದು ಸೂರ್ಯನ ಕಿರಣಗಳನ್ನು ಸೋಸಿ ತಂಪಾದ ನೆರಳನ್ನು ಒದಗಿಸುತ್ತವೆ. ಅಂದ್ರೆ ಸೂರ್ಯನ ಕಿರಣಗಳನ್ನು ತಡೆಯುತ್ತವೆ ಅಂತ ಅರ್ಥ. ಸೊ ಇಲ್ಲಿ ಆಪ್ಷನ್ ಯಾವುದಾಗುತ್ತೆ ಅಂದ್ರೆ ಸೂರ್ಯನ ನೇರಿನ ಕಿರಣಗಳನ್ನು ತಡೆಯುವುದರಿಂದ ಗಿಡಗಳು ತಂಪಾದ ನೆರಳಿನ ಜಾಗವನ್ನು ಒದಗಿಸುತ್ತವೆ. ಸೊ ಇಲ್ಲಿ ಆಪ್ಷನ್ ಯಾವುದಾಯಿತು? ಮೊದಲನೇ ಆಪ್ಷನ್ ಎ ಇದೆಯಲ್ಲ, ಅದು ಸರಿಯಾದ ಉತ್ತರ. ಇನ್ನು 83ನೇ ಪ್ರಶ್ನೆ ನೋಡ್ಬೋದು, ಗಿಡಗಳ ಒಂದು ಉಪಯೋಗವೆಂದರೆ ವಾತಾವರಣಕ್ಕೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡುವುದು, ಗಾಳಿಯನ್ನು ಶುದ್ಧಗೊಳಿಸುವುದು, ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಬೆಚ್ಚಗಿನ ಹಾಗೂ ತೆರೆದ ಜಾಗಗಳನ್ನು ಒದಗಿಸುವುದು, 4ನೇದಾಗಿ ಡಿ ಆಪ್ಷನ್ ವಾತಾವರಣದಿಂದ ತೇವಾಂಶವನ್ನು ಹೀರಿಕೊಳ್ಳುವುದು. ಅಂದ್ರೆ ಇಲ್ಲಿ ವಾತಾವರಣಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುವುದು ಅಲ್ಲ, ಇದು ಅಲ್ಲ, ಎ ಆಪ್ಷನ್. ಇನ್ನು ನೆಕ್ಸ್ಟ್ ನೋಡ್ರಿ, ಬೆಚ್ಚಗಿನ ಹಾಗೂ ತೆರೆದ ಜಾಗಗಳನ್ನು ಒದಗಿಸುವುದು ಕೂಡ ಆಗೋದಿಲ್ಲ, ವಾತಾವರಣದಿಂದ ತೇವಾಂಶವನ್ನು ಹೀರಿಕೊಳ್ಳುವುದು ಅಲ್ಲ. ಇಲ್ಲಿ ನೋಡ್ತಾ ಹೋಗ್ಬೋದು, ಇಲ್ಲಿ ವಾಕ್ಯ ರೂಪದಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು, ಗಾಳಿಯನ್ನ ಶುದ್ಧಗೊಳಿಸುತ್ತದೆ ಅಂತ ಕೊಟ್ಟಿದ್ದಾರೆ ನೋಡ್ಬೋದು. ಹಾಗಾಗಿ ಇಲ್ಲಿ ಆಪ್ಷನ್ ಏನಿದೆಯಲ್ಲ, ಬಿ ಆಪ್ಷನ್ ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತದೆ. ಇನ್ನು ನೆಕ್ಸ್ಟ್ ನೋಡ್ಬೋದು ಪ್ರಶ್ನೆ 84ನೇದು, ಪರಿಸರ ಎಂಬ ಪದದ ಅರ್ಥ. ಇಲ್ಲಿ ಎ ಆಪ್ಷನ್ ಗಿಡಗಳು, ಬಿ ಆಪ್ಷನ್ ಸ್ಥಿತಿಗಳು, ಸಿ ಆಪ್ಷನ್ ಆನಂದದಾಯಕ, ಡಿ ಆಪ್ಷನ್ ಸುತ್ತಮುತ್ತ. ಇಲ್ಲಿ
ಪರಿಸರದಲ್ಲಿ ಕೇವಲ ಗಿಡಗಳು ಅಷ್ಟೇ ಇರುವುದಿಲ್ಲ, ಹಾಗಾಗಿ ಇದು ಆಗುವುದಿಲ್ಲ. ಅದೇ ರೀತಿ ಇದು ಪರಿಸರ ಅಂದರೆ ಇದು ಆನಂದದಾಯಕ ಅಂತ ಅಲ್ಲ, ಸುತ್ತಮುತ್ತ ಅಂತಲ್ಲ, ಸ್ಥಿತಿಗಳು ಅಂತ ಅರ್ಥ ಆಗುತ್ತೆ. ಅಲ್ಲಿ ಭೌತಿಕ ಸ್ಥಿತಿಯಾಗಿರ್ಬೋದು ಅಥವಾ ಜೈವಿಕ ಸ್ಥಿತಿಯಾಗಿರ್ಬೋದು, ಈ ರೀತಿಯಾಗಿ ಬಹಳಷ್ಟು ಸ್ಥಿತಿಗಳು ಬರ್ತಾವು. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ 84ನೇದು ಬಿ ಆಪ್ಷನ್ ಆಗುತ್ತದೆ. ಇನ್ನು 85ನೇ ಪ್ರಶ್ನೆ ನೋಡಿ, ಕೆಳಗಿನವುಗಳಲ್ಲಿ ಯಾವುದು ಅನಿಲವಲ್ಲ? ಎ ಆಮ್ಲಜನಕ, ಬಿ ಕಾರ್ಬನ್ ಡೈಆಕ್ಸೈಡ್, ಸಿ ಸೂರ್ಯಕಿರಣಗಳು, ಡಿ ನೈಟ್ರಿಕ್ ಆಕ್ಸೈಡ್. ಇಲ್ಲಿ ಆಮ್ಲಜನಕ ಅನ್ನುವುದು ಕೂಡ ಒಂದು ಅನಿಲ, ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಕೂಡ ಒಂದು ಅನಿಲ, ಇಲ್ಲಿ ನೈಟ್ರಿಕ್ ಆಕ್ಸೈಡ್ ಕೂಡ ಒಂದು ಅನಿಲ, ಆದರೆ ಸೂರ್ಯಕಿರಣಗಳು ಇದು ಅನಿಲವಲ್ಲ. ಸೊ ಇದು ಸರಿಯಾದ ಉತ್ತರ ಯಾವುದಾಗುತ್ತೆ? ಸಿ ಆಗುತ್ತದೆ. ಈ ರೀತಿ ತಾವು ಮೊದಲಿಗೆ ಗದ್ಯ ಭಾಗವನ್ನು ನೀಟಾಗಿ ಓದ್ಕೊಂಡು ತದನಂತರ ಆ ಪ್ರಶ್ನೆಗಳೇನಿದಾವು ಅವುಗಳನ್ನು ತಾವು ಸರಿಯಾಗಿ ಓದಿ ಯಾವುದು ಉತ್ತರ ಸರಿಯಾಗುತ್ತೆ ಅಂತ ತಿಳ್ಕೊಬೇಕಾಗುತ್ತೆ. ಇಲ್ಲಿ ಗದ್ಯ ಭಾಗವನ್ನು ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡುವುದರ ಮೂಲಕ ನಾವು ಉತ್ತರಗಳನ್ನು ಕಂಡುಹಿಡಿಯಬಹುದು. ಡೈರೆಕ್ಟ್ ಆಗಿ ನಾವು ಎಕ್ಸಾಮ್ಗೆ ಅಪ್ಲಿಕೇಶನ್ ಸಲ್ಲಿಸಿ ಎಕ್ಸಾಮ್ ಫೇಸ್ ಮಾಡ್ತೀವಿ ಅಂದರೆ ತುಂಬ ಕಷ್ಟ ಆಗುತ್ತೆ ನವೋದಯ ಎಕ್ಸಾಮ್ಗೆ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.